ರೀ ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ದಿನದ ವ್ಲಾಗ್ನ ನಾನು ಶುರು ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಗ್ರಾಮ ದೇವತೆಯಾದಂತಹ ಬಂದಂತಮ್ಮನವರ ಹಬ್ಬ. ಸೊ ಈಗ ಬೆಳಗ್ಗೆನೇ ನಮ್ಮ ಅತ್ತೆ ಎದ್ದೋಗಿ ಅಲ್ಲಿಗೆ ಕೋಳಿ ಎಲ್ಲ ಕುಯಿಸ್ಕೊಂಡು ಬಂದಿದ್ದಾರೆ. ನಾವು ಈಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ದೇವಸ್ಥಾನದ ಹಿಂಭಾಗದಲ್ಲಿ ಅಂದರೆ ದೇವಸ್ಥಾನದ ಆವರಣದಲ್ಲೇ ಮಣ್ಣಿನಿಂದ ಮಾಡಿದಂತಹ ದೇವ್ರನ್ನ ಇಟ್ಟಿರ್ತಾರೆ. ಆ್ಯಂಡ್ ಈ ವಿಗ್ರಹದ ವಿಶೇಷ ಏನಪ್ಪ ಅಂತ ಅಂದರೆ ಕುಂಬಾರರ ಹತ್ರ ಹೋಗಿ ಇಷ್ಟೇ ಮಣ್ಣು ಅಂತ ಲೆಕ್ಕದಲ್ಲಿ ತಂದು ಅದನ್ನು ಒಂದೇ ಸರಿ ಮಾಡೋದು. ಈ ಮೂರ್ತಿನ ಒಂದು ಸರಿ ಮಾಡಾದ್ಮೇಲೆ ಮತ್ತೆ ತಿದ್ದೋದಾಗಲಿ ಸರಿಪಡಿಸೋದಾಗಲಿ ಮಾಡೋದಿಲ್ಲ. ಅದೇ ಈ ವಿಗ್ರಹದ ವಿಶೇಷ. ಆ್ಯಂಡ್ ಈ ಹಬ್ಬದಲ್ಲಿ ಒಂದು ಸರಿ ಆದರೂ ಮಳೆ ಬಂದೇ ಬರುತ್ತೆ ಆ ದಿನದಲ್ಲಿ. ಇನ್ನು ಬಂದಂತಮ್ಮ ತಾಯಿ KG ಕೊಪ್ಪಲು ಮತ್ತು ಜಯನಗರ ಮೈಸೂರು ಈ ಎರಡೂ ಏರಿಯಾಗಳ ಗ್ರಾಮ ದೇವತೆ. ಸೊ ಈ ಎರಡೂ ಏರಿಯಾಗಳಿಂದ ಜನರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಮಧ್ಯಾಹ್ನದ ಮೇಲೆ ಬಂದು ಇಲ್ಲಿ ಅಡುಗೆ ಮಾಡ್ತಾರೆ. ದೇವಸ್ಥಾನದ ಪಕ್ಕನೇ ದೇವಸ್ಥಾನದ ಚೌಟ್ರಿ ಇದೆ, ಬಂದಂತಮ್ಮನ ಚೌಟ್ರಿ. ನಮ್ಮ ಮದುವೆ ಫಿಕ್ಸ್ ಆಗಿದ್ದು ಅದೇ ಚೌಟ್ರಿಲಿ ಆಗಬೇಕು ಅಂತಾನೆ. ಆ ಚೌಟ್ರಿಗೆಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ವಿ. ಅನ್ಫಾರ್ಚುನೇಟ್ಲಿ ಕೋವಿಡ್ ಬಂದಿದ್ದರಿಂದ ಆ ಇಯರ್ ನಮ್ಮ ಮದುವೆ ದೇವಸ್ಥಾನದಲ್ಲಾಯಿತು, ಸಿಂಪಲ್ಲಾಗಿ ಒಂದು 50 ಜನದ ಮಧ್ಯೆ. ಅಲ್ಲಿಗೆ ಹೋದಾಗೆಲ್ಲ ನಾನು ಆ ಚೌಟ್ರಿ ನೋಡ್ಬಿಟ್ಟು ಅನ್ಕೊತಾ ಇರ್ತೀನಿ, ನಮ್ಮ ಮದುವೆ ಇಲ್ಲಿ ಆಗಬೇಕಾಗಿತ್ತು, ಮಿಸ್ ಆಯಿತು ಅಂತ. ಇನ್ನು ದೇವಸ್ಥಾನಕ್ಕೆ ಹೋಗಿ ಅಡುಗೆ ಮಾಡೋದಕ್ಕೆ ಏನೇನು ಐಟಮ್ಸ್ಗಳು ಬೇಕೋ ಅದನ್ನೆಲ್ಲ ಒಂದು ಬುಟ್ಟಿಗೆ ಹಾಕ್ಕೊಂಡು ದೇವಸ್ಥಾನಕ್ಕೆ ತೊಗೊಂಡೋಗಿ ಆ ದೇವಸ್ಥಾನದ ಆವರಣದಲ್ಲೇ ಅಡುಗೆ ಮಾಡೋದು ಪದ್ಧತಿ. ಆ್ಯಂಡ್ ಅದಕ್ಕೆ ಆ ಅಡುಗೆಗೆ ಬೇಕಾದಂತಹ ಮಸಾಲೆಗಳನ್ನೆಲ್ಲ ಮನೇಲೇ ರುಬ್ಬಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಅಕ್ಕಿ ಮತ್ತು ಬೇರೆ ಏನೇನು ಬೇಕೋ ಅದನ್ನೆಲ್ಲ ಸಪ್ರೇಟಾಗಿ ಬುಟ್ಟಿ ಒಳಗಡೆ ಹಾಕ್ಕೊಳ್ತೀವಿ. ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಅಲ್ಲೇ ಹೋಗಿ ಅಲ್ಲೇ ಇಟ್ಕೆಯಲ್ಲಿ ಒಲೆ ಮಾಡಿ ಅಡುಗೆ ಮಾಡ್ತಾರೆ. ನಾವು ಕೂಡ ಮುಂಚೆ ಹಾಗೆ ಮಾಡ್ತಿದ್ದಿದ್ದು. ಈಗ ಒಂದು 2 ವರ್ಷದಿಂದ ಅಷ್ಟೇ ಚಿಕ್ಕದೊಂದು ಗ್ಯಾಸ್ ಇಟ್ಕೊಂಡಿದ್ದೀವಿ ವಿತ್ ಸ್ಟವ್. ಸೊ ಅದರಲ್ಲಿ ಈಗ ಅಡುಗೆ ಮಾಡೋದು. ನಾನು ಅಡುಗೆ ಮಾಡಲ್ಲ, ಬಿಕಾಸ್ ಪಾಪುನೆಲ್ಲ ಇಟ್ಕೊಂಡು ನನಗೆ ಮಾಡೋಕ್ಕೆ ಬರೋದಿಲ್ಲ. ಆ್ಯಂಡ್ ನಾನು ನಾನ್ ವೆಜ್ ಯಾವತ್ತೂ ನಾನು ಮಾಡೂ ಇಲ್ಲ. ಸೊ ನನ್ನ ಸಿಸ್ಟರ್ ಮತ್ತು ನನ್ನ ಸಿಸ್ಟರ್ ಇಲ್ಲ ಇಬ್ಬರು ಹೋಗಿ ಅಡುಗೆ ಮಾಡ್ಕೊಂಡು ಬರ್ತಾರೆ. ಸೊ ಆ ಬುಟ್ಟಿ ಎಲ್ಲ ರೆಡಿ ಮಾಡಿ ನನ್ನ ಸಿಸ್ಟರ್ ಇಲ್ಲ ಕೈಲಿ ಕೊಟ್ಟು ಕಳಿಸಿದಾಯಿತು. ನನ್ನ ಸಿಸ್ಟರ್ ಕೂಡ ಬಂದರು, ಅವರು ಕೂಡ ಹೋದರು. ಅಡುಗೆ ಎಲ್ಲ ಆದಮೇಲೆ ದೇವ್ರ ಮುಂದೆ ಅಡುಗೆನ ಕೊಡ್ತಾರೆ. ಸೊ ಎಡೆಗೆ ಅಂತ ಅಂದ್ಬಿಟ್ಟು, ಸೊ ಸರ್ದಿ ಸಾಲಲ್ಲಿ ಹೋಗಿ ದೇವ್ರಿಗೆ ಎಡೆ ಕೊಡಬೇಕು. ಅದಾದಮೇಲೆ ಬುಟ್ಟಿಗಳನ್ನ ಇಟ್ಕೊಂಡು ಏನು ಅಡುಗೆ ಮಾಡಿರ್ತೀವಿ ಅಷ್ಟು ಅಡುಗೆನ ಆ ಬುಟ್ಟಿ ಒಳಗಡೆ ಇಟ್ಕೊಂಡು ದೇವರ ಸುತ್ತ ಒಂದು ರೌಂಡ್ ಬರಬೇಕು. ಸೊ ಇದೇ ಪದ್ಧತಿ. ಇದಾಯ್ತು, ಈ ಕಂಪ್ಲೀಟ್ ಈ ಪ್ರೋಸೆಸ್ ಆಯಿತು ಅಂತ ಅಂದರೆ ಹಬ್ಬ ಮುಗೀತು ಅಂತ. ಆಮೇಲೆ ಮನೆಗೆ ಆ ಅಡುಗೆನ ತೊಗೊಂಡು ಬಂದು ಮನೆ ಜನಕ್ಕೆಲ್ಲ ಬಡಿಸೋದು. ಅಡುಗೆ ಎಲ್ಲ ಆದಮೇಲೆ ಒಂದು ಸುತ್ತು ದೇವ್ರ ಸುತ್ತ ಬರ್ತಾರೆ ಬುಟ್ಟಿ ಎತ್ಕೊಂಡು ಅಂತ ನಾನು ಹೇಳಿದ್ದೆ. ನೋಡಿ ಇಲ್ಲಿ ಎಷ್ಟು ಜನ ನಿಂತಿದ್ದಾರೆ ಬುಟ್ಟಿಗಳನ್ನ ಎತ್ಕೊಂಡು. ಇಡೀ KG ಕೊಪ್ಪಲು ಮತ್ತು ಜಯನಗರ ಫುಲ್ಲು ಜನ ಇಲ್ಲಿ ಬಂದು ಅಡುಗೆ ಮಾಡಿ ದೇವ್ರ ಸುತ್ತ ಒಂದು ಸುತ್ತ ಬರ್ತಾರೆ ಬುಟ್ಟಿನ ಎತ್ಕೊಂಡು. ಆ್ಯಂಡ್ ಒಂದು ಮನೆಗೆ ಒಂದೇ ಬುಟ್ಟಿ, ಅಂದರೆ ಆ ಮನೆಯ ಹಿರಿಯರು ಇರೋವರೆಗೂ ಆ ಮನೆಯಲ್ಲಿ ಒಂದೇ ಬುಟ್ಟಿ ಬರಬೇಕು. ಸೊ ಅದು ಇಲ್ಲಿನ ವಿಶೇಷ. ಸೊ ಈ ಸರಿ ನಂದು ಅರ್ಕೆ ಇದ್ದಿದ್ದರಿಂದ ಈ ಸರಿ ನಾವು ಅರ್ಕೆನ ಸಲ್ಲಿಸಿದೆ ಆಯಿತು. ನೆಕ್ಸ್ಟ್ ಟೈಮ್ ನಮ್ಮ ಸಿಸ್ಟರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಬಿಕಾಸ್ ಅವ್ರದ್ದು ಅರ್ಕೆ ಇತ್ತು. ಬಟ್ ನಾನು ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಅವ್ರು ಈ ಸರಿ ಮಾಡಲಿಲ್ಲ. ಸೊ ಅದೇ ಥರ ಒಂದು ಮನೆಗೆ ಒಂದೇ ಬುಟ್ಟಿ ಅನ್ನೋ ಥರ ಇಲ್ಲಿ ಪದ್ಧತಿ. ದೇವಸ್ಥಾನಕ್ಕೆ ಹೋದಾಗ ಕಿಂಚು ಗರ್ಲ್ ಫ್ರೆಂಡ್ ಕೂಡ ದೇವಸ್ಥಾನಕ್ಕೆ ಬಂದಿದ್ಲು. ಸೊ ಇದೇ ಸೈಕಲ್ ಗ್ಯಾಪ್ ಸಿಕ್ಕಿದೆ ಚಾನ್ಸು ಅಂತ ಕಿಂಚು ಫ್ಲರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ ಅವ್ರ ಜೊತೆ. ಅವರಿಬ್ಬರು ಸೇರಿಕೊಂಡು ತಮಟೆ ಸಾಂಗಿಗೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲಿರೋ ಜನ ಎಲ್ಲ ಇವ್ರ ಸುತ್ತ ಬಂದು ನಿಲ್ಲಕ್ಕೆ ಸ್ಟಾರ್ಟ್ ಮಾಡಿದರು ಇವ್ರು ಆಟ ಆಡ್ತಿರೋದು ನೋಡಿ. ಅವ್ನ ಗರ್ಲ್ ಫ್ರೆಂಡ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಇವನಿಗೆ ಕಿಸ್ಸೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇದನ್ನೆಲ್ಲ ನೋಡಿ ನಕ್ಕು ಸಾಕಾಯಿತು. ಸೊ ಇವ್ರ ಫ್ಲರ್ಟಿಂಗ್ ಮುಗಿಯೋ ಅಷ್ಟೊತ್ತಿಗೆ ನಮ್ಮ ಸಿಸ್ಟರಿನ್ಲ ದೇವ್ರ ಸುತ್ತ ಒಂದು ರೌಂಡ್ ಹೊತ್ಕೊಂಡು ಬಂದಿದ್ರು ಬುಟ್ಟಿನ. ಸೊ ಹೊಡೋಣ ಅಂತ ಹೇಳಿ ಕಿಂಚು ಗರ್ಲ್ ಫ್ರೆಂಡ್ನ ಹೋಗಮ್ಮ ನೀನು ಮನೆಗೆ ಅಂತ ಹೇಳಿ ನಾವು ಇವನ್ನ ಮನೆಗೆ ಕರ್ಕೊಂಡು ಬಂದಿದ್ದಾಯಿತು. ಇಲ್ಲಿಗೆ ಈ ದಿನದ ವ್ಲಾಗ್ ಮುಗೀತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.